ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಹೇಳಿ ಸರ್. ಒಂದು ಚವರ್ಲೆಟ್ ಸ್ಪಾರ್ಕ್ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಅಂತ ಫೋಟೋ ಕಳಿಸಿದ್ದೀರಾ? ಹಾಂ ಹೌದು ಸರ್. ಹಂಗೆ ಡೀಟೇಲ್ಸ್ ಕೊಡ್ತೀವಿ ಸರ್. ಇದು ಗಾಡಿ ಯಾವ ಮಾಡಲ್ ಸರ್? ಇದು 2009 ಮಾಡಲ್ ಸರ್. 2009. ಹಾಂ ಸರ್. ಸರ್ ಗಾಡಿ ಎಷ್ಟು ಓಡಿದೆ? ಗಾಡಿ 1,30,30,000 ಓಡಿದೆ ಸರ್. 1,30 ಓಡಿದೆಯಾ? ಹಾಂ ಸರ್. ಸರ್ ಓನರ್ ಎಷ್ಟಾಗಿದೆ? ಓನರ್ ಸೆಕೆಂಡ್ ಓನರ್ ಸರ್, ನಾವೇ ಸೆಕೆಂಡ್ ಓನರು, ಇನ್ನು ತಗೊಳ್ಳೋ ಥರ್ಡ್ ಪಾರ್ಟಿ ಆಗ್ತಾರೆ. ಓಕೆ ಸರ್, ಆಯ್ತು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ, ಅದು ರನ್ನಿಂಗ್ ಇದೆ ಸರ್. ಓಕೆ. ಟ್ರಾನ್ಸ್ಫರು ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ತಗೊಳ್ಳೋರು ಮಾಡ್ಕೋಬೇಕು ಸರ್. ತಗೊಳ್ಳೋರಲ್ಲ? ಲೋಕಲ್ ಆದರೆ ಮಾಡಿಸ್ಕೊಡ್ತೀವಿ, ಹಾಂ ಹಾಂ. ಔಟ್ ಸೈಡ್ದವ್ರು ಆದರೆ ಮಾಡಿಸ್ಕೋಬೇಕು. ಓಕೆ ಸರ್, ಆಯ್ತು. ಗಾಡಿ ರಿಪೇಂಟಿಂಗ್ ಏನಾರು ಆಗಿದೆಯಾ ಸರ್? ಏನೂ ಇಲ್ಲ ಸರ್, ಎಲ್ಲ ಕಂಪ್ನಿ ಕಲರ್. ಕಂಪ್ನಿ ಕಲರ್ ಏನಿದೆಯೋ ಅದೇ ಇದೆ? ಹಾಂ, ಅದೇ ಇದೆ ಸರ್. ಓಕೆ ಸರ್. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಹಾಂ, ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್. ಸರ್ ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಸರ್, ನಾವು ವಿಲೇಜಲ್ಲಿ ಇರೋದು, ಬೆಳಗಾಂ ಡಿಸ್ಟಿಕ್, ಹುಕ್ಕೇರಿ ತಾಲೂಕು, ಸಾರಾಪುರ ಅಂತ ಹಳ್ಳಿ. ಓ, ಒಳ್ಳೇದು. ಆ ಥರ ಏನು ಫೈನ್ಗಳಿಲ್ಲ ಹಾಂ ಅಂತ ಸರ್, ನಾವು ಹೇಳ್ತೀರಾ? ಸಿಟಿ ಸೈಡ್ ಎಲ್ಲ ಹೋಗಲ್ಲ ಸರ್. ಓಕೆ ಸರ್, ಆಯ್ತು ಆಯ್ತು. ಹಾಂ, ಗಾಡಿಲಿ ನಾವು extra- ಲೋಕಲ್ ಇರ್ಲಿ ಇರ್ಲಿ ಸರ್. ಗಾಡಿ ಹಾಂ ಗಾಡಿಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್, ಅದು ಟಾಪ್ ಎಂಡ್ ಮಾಡಲು. ಟಾಪ್ ಆನ್ ಮಾಡಲ್ಲ ಅಂದ್ರೆ ಟಾಪ್ ಆನ್ ಮಾಡಲ್ಲ ಅಂದ್ರೆ ಎಲ್ಲ ಬಂದ್ಬಿಟ್ಟಿರುತ್ತೆ ಅಂತ ಹೇಳ್ತಾ ಇದ್ದೀರಾ? ಎಲ್ಲ ಬಂದಿರ್ತದೆ. ಸಿಸ್ಟಮ್ ಒಂದಿತ್ತು, ಅವ್ರು ನಮಗೆ ಗಾಡಿ ಕೊಟ್ಟರು ಡಾಕ್ಟ್ರು, ಅವ್ರು ತಗೊಂಡಿದ್ರು. ಹ್ಮ್. ನಾವು ಹೊಸದು ಹಾಕೊಂಡಿದ್ದೀವಿ ಸರ್ ಸಿಸ್ಟಮ್. ಓಕೆ. 4 ವಿಂಡೋಸು ಆಟೋಮೆಟಿಕ್ ಇದೆಯಾ? ಹಾಂ ಸರ್, ಪವರ್ ವಿಂಡೋ ಇದೆ ಸರ್ 4. ಓಕೆ ಸರ್, ಆಯ್ತು. ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಸರ್ ಕಾರಲ್ಲಿ? ಹಾಂ, ಇದೆ, ಸಿಸ್ಟಮ್ ಇದೆ ಸರ್. AC ACನೂ ಇದೆ ಸರ್. ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ಸರ್? ಹಾಂ, ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ ಸರ್. ಓಕೆ. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ? ಸರ್, ಇನ್ನೂ ಒಂದು ಪಂಚರ್ ಕೂಡ ಆಗಿಲ್ಲ ಸರ್. 85-90% ಮಟ್ಟ ಇದೆ. ಓ, 85%. ಟ್ಯೂಬ್ಲೆಸ್ ಸರ್, 4 ಟ್ಯೂಬ್ಲೆಸ್. 4 ಟ್ಯೂಬ್ಲೆಸ್ 80% ಮೇಲೆ ಇದೆ? ಹಾಂ, 80% ಮೇಲೆ ಇದೆ. ಓಕೆ. ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ ಸರ್? ಏನೂ ಇಲ್ಲ ಸರ್. ಓಕೆ. ಗಾಡಿಗೆ ಮ್ಯಾಗ್ ವೀಲ್ ಇದೆಯಾ? ಮ್ಯಾಗಿಲ್ ಇಲ್ಲ ಸರ್, ವೀಲ್ ಕ್ಯಾಪ್ ಇದೆ. ಓಕೆ ಸರ್, ಆಯಿತು. ಇದು ಫ್ಯೂಲು ಪೆಟ್ರೋಲ್ ಡೀಸೆಲ್ಲ ಸರ್? ಪೆಟ್ರೋಲ್ ಸರ್, ಪೆಟ್ರೋಲ್. ಮೈಲೇಜ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜ್ ಒಂದು 18-19 ಬರುತ್ತೆ ಸರ್. 18 to 19. ಹಾಂ, ನಾವಿಲ್ಲಿ ಹಳ್ಳಿಯಲ್ಲಿ ಓಡಿಸಾಡೋದಲ್ವಾ, ನಮ್ಗೆ 16-17 ಕೊಡುತ್ತೆ. ಹಾಂ. ನಾವು ಹೈವೇಕ್ಕೆ ಬೆಳಗಾವಿ ಹುಬ್ಳಿದು ಹೋದ್ವಿ ಅಂದರೆ 18-19 ಕೊಟ್ಟಿದೆ ಸರ್. ಓಕೆ ಸರ್. ಸರ್ ನೀವು ಓನರಾ ಡೀಲರಾ? ಓನರ್ ಅಲ್ಲ? ಹಾಂ, ಓನರ್ ಸರ್, ನಾನೇ ಓನರ್. ಓಕೆ ಸರ್. ಲೊಕೇಶನ್ ಎಲ್ಲ ಇದು ಬರ್ತದೆ? ಬೆಳಗಾವಿ ಡಿಸ್ಟಿಕ್, ಹುಕ್ಕೇರಿ ತಾಲೂಕು, ಸಾರಾಪುರ ಅಂತ ಸರ್. ಬೆಳಗಾವಿ ಡಿಸ್ಟಿಕ್ ಬರುತ್ತೆ? ಹಾಂ, ಬೆಳಗಾವಿ ಡಿಸ್ಟಿಕ್, ಹುಕ್ಕೇರಿ ತಾಲೂಕು, ಸಾರಾಪುರ. ಬೆಳಗಾವಿಯಿಂದ 50 ಕಿಲೋಮೀಟರ್. ಓಕೆ ಸರ್, ಆಯ್ತು. ಈಗ ಫೈನಲ್ ಆಗಿ ರೇಟು ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ? ನಾವು 120 ಹೇಳ್ತೀವಿ ಸರ್, 1 ಲಕ್ಷ ಬಂದರೆ ಕೊಟ್ಬಿಡ್ತೀವಿ. 1,25,000 ಹೇಳ್ತಾ ಇದ್ದೀರಾ? 1 ಲಕ್ಷ? 1,20,000 ಸರ್, 1,20,000 ಹೇಳ್ತೀವಿ. 1 ಲಕ್ಷ ಬಂದರೆ ಕೊಟ್ಬಿಡ್ತೀವಿ. 1 ಲಕ್ಷ ಬಂದರೆ ಬಿಡ್ತೀರಿ? ಹಾಂ, ಮತ್ತೆ ಅವ್ರ ಪಾರ್ಟಿ ಬಂದು ಗಾಡಿ ನೋಡಿದ್ರೆ ಮತ್ತೊಂದು ಸ್ವಲ್ಪ ಕಡಿಮೆ ಮಾಡ್ತೀವಿ. ಆಯ್ತು ಸರ್, ಹಂಗಾರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ನಂಬರ್ ಇದೆ ಹಾಂ, ಕೊಟ್ಟಿಲ್ಲ ಮಾಡಿ ಸರ್? ಹಾಂ ಸರ್, ಒಂದು ನಂಬರ್ ಇದೆ, ಕೊಟ್ಟಿರಿ ಸರ್. ಇದೆ ಈಗ ನಾನು ಏನು ಕಾಲ್ ಮಾಡಿದ್ದೀನಿ ಇದೇ ನಂಬರ್ ಕೊಡ್ತೀನಿ. ಹಾಂ, ಇದೇ ನಂಬರ್ ಕೊಟ್ಬಿಡಿ ಸರ್. ಓಕೆ ಸರ್, ನಾನು ಆಯ್ತು. ಯಾರಾದರೂ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತೀನಿ. ಸರಿ ಸರ್, ಆಯ್ತು. ಚಾನಲ್ ಕಡೆಯಿಂದ ಏನಾದ್ರು ಕೇಳ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್, ಇನ್ನೊಂದು ಸ್ವಲ್ಪ ಹಾಂ, ಆಯ್ತು ಎಷ್ಟಾಗುತ್ತೆ? ಸರ್, ಕಮ್ಮಿ ಮಾಡಿಕೊಡ್ತೀನಿ, ಖಂಡಿತವಾಗ್ಲೂ ಕಮ್ಮಿ ಮಾಡಿಕೊಡ್ತೀನಿ. ಓಕೆ ಸರ್, ಓಕೆ, ಹಾಂ. ಥ್ಯಾಂಕ್ ಯು. ಹಾಂ, ಗಾಡಿ ಅಂತೂ ಗುಡ್ ಕಂಡೀಷನ್ ಇದೆ ಸರ್. ಬಟ್ ನಮ್ದು ಏನಾಗಿದೆ, ಫ್ಯಾಮಿಲಿ ದೊಡ್ಡದಾಗಿರೋದ್ರಿಂದ ನಾವು 7 ಸೀಟರ್ ನೋಡ್ತಾ ಇದ್ದೀವಿ. ಹಾಂ. ಅದ್ರ ಪರ್ಪಸ್ ಮಾರೋದು, ಇಲ್ಲಾಂದ್ರೆ ಮಾರಬೇಕು ಅಂತ ಏನೂ ಇಲ್ಲ ಸರ್. ಗಾಡಿ ತುಂಬ ಕಂಡೀಷನ್ ಆಗಿದೆ. ಹಾಂ. ಬಟ್ ನಮ್ಮ ಫ್ಯಾಮಿಲಿಗೆ ಚಿಕ್ಕದಾಗಿದೆ ಅಂತ ಇದನ್ನ ಕೊಟ್ಟು 7 ಸೀಟರ್ ತಗೋಬೇಕು ಅನ್ನೋ ಪ್ಲಾನಲ್ಲಿ ಇದ್ದೀವಿ, ಅದಕ್ಕಾಗಿ ಕೊಡ್ತಾ ಇರೋದು. ಓಕೆ ಸರ್, ಆಯ್ತು. ಇರಲಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಒಂದು ವಾರದಲ್ಲಿ ವಿಡಿಯೋ ವೈರಲ್ ಅಂದ್ರೆ ಆಗುತ್ತೆ. ಅವರು ಮತ್ತೆ ಕೊಡ್ತಾ ಇದಾರಲ್ಲ ಅಂದ್ರೆ ಇದು ಏನ್ರಿ ಪ್ರಾಬ್ಲಮ್ ಇರ್ಬೋದು ಅಂತ ಅನ್ಕೋತಾರಲ್ಲ, ಅದಕ್ಕೆ ಸರ್. ಆಯ್ತು ಆಯ್ತು, ಇರಲಿ ಸರ್. ಏಕದಮ್ ಫುಲ್ ಕಂಡೀಷನ್ ಇದೆ ಸರ್ ಗಾಡಿ. ಬಂದು ನೋಡಿ ಅಂತ ಹೇಳಿ ಬೇಕಾದವ್ರಿಗೆ. ಸರಿ ಸರ್, ಆಯ್ತು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ವೆಲ್ಕಮ್. ಹಾಂ, ಓಕೆ ಸರ್, ಇಡ್ಲಾ ಸರ್.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.